ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಕಾಮನ್ ಆಗಿ ಎಲ್ಲರ ಮನೇಲೂ ಲಕ್ಷ್ಮಿ ಹಬ್ಬ ಅಂತ ಅಂದ್ರೆ ಕರದ ತಿಂಡಿಗಳನ್ನ ಮಾಡೇ ಮಾಡ್ತಾರೆ. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲವನ್ನು. ಅದೇ ತರ ನಮ್ಮ ಮನೆಯಲ್ಲಿ ಚಕ್ಲಿ ಹೇಗ್ ಮಾಡ್ತೀವಿ ಅಂತ ಅನ್ನೋದನ್ನ ನೋಡ್ಕೊಂಡು ಬರೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾಡ್ತಾರೆ ನೋಡ್ತಾ ಇದ್ದೀರಾ, ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ನ ನಮಗೆ ಕೊಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನಗೆ ತಿಳಿಸ್ತಾ ಹೋಗಿ. ಸೊ ಒಂದು ಪುಟ್ಟದಾಗಿ ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗ್ತೀನಿ. ಹಾಗೆ ಇವತ್ತು ನನ್ನ ಮಗಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಸ್ ಇತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಬೇಗ 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 ರೆಡಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಚಪಾತಿ ಪಲ್ಯ ಮಾಡಿಕೊಂಡು ತಿಂದು ಅವಳನ್ನ ರೆಡಿ ಮಾಡೋದ್ರಲ್ಲಿ ಟೈಮ್ ಆಗ್ಬಿಡ್ತು ಅಂತ ಅಂದ್ಬಿಟ್ಟು ನಾನು ಈ ಥರ ಒಂದು ಕೇರಳ ಸ್ಟೈಲಲ್ಲಿ ರೆಡಿ ಮಾಡ್ತಾ ಹೋದೆ. ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಹೇಗಿತ್ತು ಅಂತ ನೀವು ಹಾಗೆ ತಿಳಿಸ್ತಾ ಹೋಗಿ. ಅವಳನ್ನ ಕಳಿಸಿ ಮಗನ್ನ ಕ್ಲಾಸಿಗೆ ರೆಡಿ ಮಾಡಿ ಬಿಟ್ಟು ಬಂದು ನಾನು ಕೂಡ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ಹಾಕೊಂಡು ತಿಂಡಿ ಎಲ್ಲ ತಿಂದು ಆಮೇಲೆ ನನ್ನ ಮಗನ್ನ ಕರ್ಕೊಂಡು ಬರೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಒಂದು ರೆಸಿಪಿನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಹಬ್ಬಕ್ಕೆ ಅಂತ ಹೇಳಿದ್ರೆ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟನ್ನ ತಟ್ಟೆಗೆ ತುಂಬಲಿಕ್ಕೆ ಅಂತ ಅಂದ್ಬಿಟ್ಟು ಒಂದಷ್ಟು ಸ್ವೀಟ್ಸು ಈ ಥರ ಎಲ್ಲ ತಿಂಡಿಗಳನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಮ್ಮನೇಲೂ ಕೂಡ ಮಾಡ್ತೀವಲ್ವಾ, ಅದನ್ನು ಕೂಡ ನಿಮಗೆ ಹೇಗೆ ನಾನು ಚಕ್ಲಿ ಮಾಡ್ತೀನಿ ಅನ್ನೋದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಒಂದು ದೊಡ್ಡದಾಗಿರೋಂತಹ ಬೌಲ್ ತೊಗೊಂಡಿದ್ದೀನಿ ನಾನು. ಏಕೆ ಅಂತ ಅಂದರೆ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ದೊಡ್ಡ ಬೌಲ್ ಇದ್ರೇ ಬೆಸ್ಟ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಒಂದು ದೊಡ್ಡ ಬೌಲ್ ತೊಗೊಂಡು ಅದಕ್ಕೆ ಫಸ್ಟ್ ನಾನು ಒಂದು ಪುಟ್ಟದಾಗಿರೋಂತಹ ಅಂದರೆ ಮೆಜರ್ಮೆಂಟ್ಗೆ ನಾನು ಜಾಸ್ತಿ ಮಾಡ್ಕೊಳ್ಬೇಕು ಕಡಿಮೆ ಮಾಡ್ಕೋಬೇಕು ಅಂತ ಅಂದರೆ ಈ ಒಂದು ಬೌಲ್ ಮೆಜರ್ಮೆಂಟ್ನ ನೀವು ಇನ್ನು ಸ್ವಲ್ಪ ದೊಡ್ಡ ಚಿಕ್ಕ ಮಾಡ್ಕೋಬೋದು. ನಾನಿಲ್ಲಿ ಫಸ್ಟು 3 ಕಪ್ಸ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಯಾವುದೇ ಥರ ಹುರಿಯೋದು ಆ ಥರ ಎಲ್ಲ ಏನು ಮಾಡ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ತೊಗೊಳ್ತಾ ಇದ್ದೀನಿ. ಸೊ ಸೇಮ್ ಕಪ್ ಮೆಜರ್ಮೆಂಟಲ್ಲಿ 1.5 ಕಪ್ ಅಷ್ಟು ನಾನು ಮೈದಾ ಹಿಟ್ಟನ್ನು ಕೂಡ ತೊಗೊತಾ ಇದ್ದೀನಿ. ಸೊ ಈ ಒಂದು ಮೆಜರ್ಮೆಂಟ್ ಜಾಸ್ತಿ ಮಾಡೋದಾದರೆ ನೀವು 1 to ಡಬಲ್ ಮಾಡ್ಕೋಬೋದು ಅಥವಾ ಒಂದು ದೊಡ್ಡ ಬೌಲಲ್ಲಿ ಮಾಡ್ಕೊತಾ ಹೋಗಿ. ಸೊ 1.5 ಕಪ್ ಅಷ್ಟು ನಾನು ಮೈದಾನ ಕೂಡ ಇದೇ ಥರ ಜಲ್ದಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸೇಮ್ ಅದೇ ಕಪ್ ಅಳತೆಯಲ್ಲಿ ನಾನು 1 ಕಪ್ ಅಷ್ಟು ಪುಟಾಣಿ ಅಂದರೆ ಕಡಲೆನ ನಾನು ತಗೊಂಡು ಅದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಫೈನಾಗಿ ಪೌಡರ್ ಮಾಡ್ತಾ ಇದ್ದೀನಿ. ಸೊ ಈ ಪೌಡರ್ನ ನಾನು ಎಷ್ಟೇ ನುಣ್ಣಗೆ ಅಥವಾ ಸಣ್ಣದಾಗಿ ಮಾಡಿದ್ರು ಕೂಡ ಅದು ಸ್ವಲ್ಪ ತರಿ ಥರ ಅಥವಾ ಕಡಲೆ ಹೊಳ್ಕೊಳೋದು ದಪ್ಪಗೆ ಇದೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ನಾನು ಅದನ್ನು ಕೂಡ ಜಲ್ದಿ ಮಾಡ್ಕೊತಾ ಇದ್ದೀನಿ. ನಾವೇನೇ ಹಿಟ್ಟನ್ನು ಕೂಡ ತಗೊಂಡ್ರು ಅದನ್ನು ಒಂದು ಸಲ ಜಲ್ದಿ ಮಾಡಿದ್ರೆ ತುಂಬ ಬೆಸ್ಟ್ ಅಂತ ಅನ್ಸುತ್ತೆ. ಸೊ ಏನೇ ಗಲೀಜಿರಲಿ ಅದರಲ್ಲಿ ಏನಾದರೂ ಬಿದ್ದಿದೆ ಅಂತ ಅನ್ಸಿದ್ರೆ ನಮಗೆ ಗೊತ್ತಾಗುತ್ತೆ. ಇದಕ್ಕೆ ನಾನು ಈ ಒಂದು ಹಿಟ್ಟಿಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಮ ರುಚಿಗೆ ಅನುಗುಣವಾಗಿ ಖಾರದ ಪುಡಿನ ಕೂಡ ಹಾಕೊಳ್ಳಿ. ನಮ್ಮನೆಯಲ್ಲಿ ಸ್ವಲ್ಪ ಖಾರ ಕಡಿಮೆ ಮಕ್ಕಳು ತಿಂತಾರೆ ಅಂತ ಹೇಳಿ 1.5 ಸ್ಪೂನ್ ಅಷ್ಟು ಹಾಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ನಾನು ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಹಾಕೊಳ್ಳೋದು ನಿಮಗೆ ಆಪ್ಷನ್ಸ್, ಚೆನ್ನಾಗಿರುತ್ತೆ. ಹಾಕೊಂಡು ಬಂದರೆ ತುಂಬಾ ಇಷ್ಟ ಆಗುತ್ತೆ ಫ್ಲೇವರ್ ಅಂತ ಅಂದರೆ ನೀವು ಹಾಕೋಬೋದು. ಹೀಗೆ ಚೆನ್ನಾಗಿ ಹಿಟ್ಟನ್ನ ನೀರು ಅಥವಾ ಬೆಣ್ಣೆ ಎಣ್ಣೆ ಏನು ಹಾಕ್ತಲೇ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಆದಮೇಲೆ ಒಂದ್ಸಲ ಉಪ್ಪು ಮತ್ತು ಖಾರ ಸರಿ ಇದೆಯಾ ಅಂತ ಹೇಳಿ ನೋಡ್ತಾ ಹೋಗಿ. ನನಗೆ ತುಂಬ ಪರ್ಫೆಕ್ಟ್ ಆಗಿದೆ ಅಂತ ಅನ್ನಿಸ್ತು, ಹಾಗಾಗಿ ನಾನು ಮತ್ತೆ ಯಾವುದನ್ನು ಆ್ಯಡ್ ಮಾಡಿಲ್ಲ. ಇದಕ್ಕೆ ನಮ್ಮನೇಲಿ ಬೆಣ್ಣೆ ಖಾಲಿ ಆಗಿತ್ತು ಅಂತ ಹೇಳಿ ನಾನು ಒಂದು 4 ಚಿಕ್ಕದು ಪ್ಯಾಕೆಟಲ್ಲಿ ಬರುತ್ತಲ್ಲ ನಂದಿನಿ ಬಟರ್ 10 ರೂಪೀಸ್ಗೆ ಅಂತ ಹೇಳಿ ಅದನ್ನು ಒಂದು 4 ಪ್ಯಾಕೆಟ್ ಅಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಬೆಣ್ಣೆನ ಕರಗಿಸಿ ಆ ಒಂದು ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ನಾವು ಹಾಕಿರುವಂತಹ ಬೆಣ್ಣೆ ಎಲ್ಲ ನೀಟಾಗಿ ಎಲ್ಲ ಕಡೆ ಹಿಟ್ಟಿಗೆ ಹೊಂದೋ ಥರ ನಾವು ನೀಟಾಗಿ ಕಲಿಸ್ಕೊಂಡು ಹೀಗೆ ಮಿದ್ದು ನೋಡಿ. ಸೊ ಅದು ಉಂಡೆ ಥರ ಕಟ್ಟುತ್ತೆ ಅಂತ ಅಂದರೆ ಅದು ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ. ಬೆಣ್ಣೆ ಇಲ್ಲ ಮನೆಯಲ್ಲಿ ಅಂತ ಅಂದರೆ ನೀವು ಅದಕ್ಕೆ ಕಾದಿರೋಂತಹ ಎಣ್ಣೆನ ಹಾಕೊಂಡ್ರು ಚೆನ್ನಾಗಿರುತ್ತೆ. ಬೆಣ್ಣೆ ಹಾಕಿದ್ರೆ ಫ್ಲೇವರ್ ಜೊತೆಗೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ಕಟಿ ಅನ್ನೋ ಥರ ಇರಲ್ಲ, ಸಾಫ್ಟ್ ಮತ್ತು ಕ್ರಿಸ್ಪಿನೆಸ್ ಎರಡರ ಥರನೂ ಇರುತ್ತೆ. ಬೆಣ್ಣೆ ಮುರುಗಿ ಏನು ಬರುತ್ತೆ ಆ ಒಂದು ಫ್ಲೇವರಲ್ಲಿ ಬರ್ತಾ ಹೋಗುತ್ತೆ. ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಎಣ್ಣೆ ಬೇಕಾದರೂ ಹಾಕೋಬೋದು. ನಾನು ಸ್ವಲ್ಪನೇ ನೀರನ್ನು ಹಾಕಿ ಕಲಸಿಟ್ಕೊತಾ ಇದ್ದೀನಿ. ಒಂದೇ ಸಲ ಹಾಕಿ ಕಲಸೋಕ್ಕಾಗಲ್ಲ, ಏಕೆಂದರೆ ತಿಳಿವಾಗ್ಬಿಟ್ರೆ ಅಂತ ಭಯ ಇರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದಿ ಒಂದು ಕಡೆ ಇಟ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ಸಾಫ್ಟಾಗಿ ನಾವು ಚಪಾತಿ ಹಿಟ್ಟಿಗೆ ಕಲಿಸ್ಕೊಂಡಿರ್ತೀವಲ್ವ ಅದಕ್ಕಿಂತ ಇನ್ನೂ ಸ್ವಲ್ಪ ಸಾಫ್ಟಾಗಿ ಕಲಸಿಟ್ಕೋಬೇಕಾಗತ್ತೆ. ನಾನು ಹಿಟ್ಟನ್ನೆಲ್ಲ ಕಲಸಿ ಆದಮೇಲೆ ಒಂದು ಬಾಣಲಿನಲ್ಲಿ
ಎಣ್ಣೆನ ಹಾಕಿ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಬಿಡೋಣ ಅಂತ ಹೇಳಿ ಇಡ್ತಾ ಇದ್ದೀನಿ. ಸೊ ಒಂದು ಕಡೆ ಎಣ್ಣೆ ಕಾಯೋಷ್ಟರಲ್ಲಿ ನಾನು ಇನ್ನೊಂದು ಕಡೆ ಚಕ್ಲಿನ ಹೊತ್ಕೊಂಡು ಅದನ್ನು ನೀಟಾಗಿ ಎಣ್ಣೆಲಿ ಕರಿಯೋ ಟೈಮ್ಗೆ ಕರೆಕ್ಟಾಗಿ ಎಣ್ಣೆ ಕಾದ್ಬಿಡತ್ತೆ ಅಂತ ಹೇಳಿ ಅದನ್ನ ಕಾಯಕ್ಕೆ ಮೊದಲೇ ಕಾಯಲಿಕ್ಕೆ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಸೊ ಇನ್ನೊಂದು ಬಟರ್ ಪೇಪರ್ ಅಥವಾ ಒಂದು ಪ್ಲಾಸ್ಟಿಕ್ ಕವರ್ ಏನಾದರೂ ಆದ್ರೂ ಕೆಳಗಡೆ ಹಾಕೊಂಡು ನಮಗೆ ಎತ್ಕೊಳ್ಲಿಕ್ಕೆ ಅಂತ ಈಸಿ ಆಗತ್ತಲ್ವಾ. ಸೊ ಹಾಗಾಗಿ ನಾನು ಒಂದು ಬಟರ್ ಪೇಪರ್ ಹಾಕೊಂಡಿದ್ದೀನಿ. ಬಟರ್ ಪೇಪರ್ ಇಲ್ಲ ಅಂತಂದ್ರೆ ಒಂದು ಕವರ್ ಹಾಕೋಬಹುದು. ಸೊ ಫಸ್ಟ್ ನಾನು ಈ ಒಂದು ಚಕ್ಲಿ ಹೋಳಿಗೆ ಎಣ್ಣೆನ ಸೋರ್ಕೊಂಡು ಅದರೊಳಗಡೆ ಹಿಟ್ಟನ್ನ ಸ್ವಲ್ಪ ಸಿಲಿಂಡರ್ ಶೇಪ್ ನಲ್ಲಿ ಮಾಡಿ ಇದ್ರೊಳಗಡೆ ಹಾಕಿ ನೀಟಾಗಿ ನಾನು ಚಕ್ಲಿನ ಹೊತ್ತುತ್ತಾ ಇದ್ದೀನಿ. ನೋಡಿ ಚಕ್ಲಿ ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ಸೊ ಹೀಗೆ ನಾವು ರೋಲ್ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ನಾವು ಹಾಕಂತ ಹೋಗ್ಬೋದು. ಸೊ ಹಾಗಾಗಿ ನಾವು ಚಕ್ಲಿನ ಹೊತ್ಬೇಕಾದ್ರೆ ನಮ್ಗೆ ಎಷ್ಟು ಸೈಜ್ ದೊಡ್ಡದು ಚಿಕ್ಕದು ಬೇಕೋ ಅದ್ರ ಮೇಲೆ ನೀವು ಡಿಪೆಂಡ್ ಮಾಡ್ಕೊಂಡು ಚಕ್ಲಿನ ಹೊತ್ಕೋಬಹುದು. ಸೊ ಯಾಕೆ ಅಂತಂದ್ರೆ ಕೆಲವರು ತಟ್ಟೆಗೆ ತುಂಬಲಿಕ್ಕೆ ಅಂತ ಹೇಳಿದ್ರೆ ದೊಡ್ಡದಾಗಿ ಚಕ್ಲಿನ ಹೊತ್ತುತ್ತಾರೆ, ಕೆಲವರು ಪುಟ್ಟದಾಗಿ ಹೊತ್ತಿ ಜೋಡಿಸ್ತಾರೆ. ಸೊ ನಾವ್ ಎಷ್ಟು ಬೇಕಾದ್ರೂ ಅಷ್ಟು ದೊಡ್ಡದಾಗಿ ಮಾಡ್ಕೊಂಡು ಚಕ್ಲಿನ ಎಣ್ಣೆಲಿ ನೀಟಾಗಿ ಕರೆದ್ರೆ ಅಷ್ಟು ಚೆನ್ನಾಗಿ ಬಂದ್ಬಿಡತ್ತೆ. ಸೊ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಾನು ಚಕ್ಲಿನ ನಮ್ಗೆ ಒಂದು ಮೀಡಿಯಂ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ. ನೋಡಿ ಅಷ್ಟರಲ್ಲಿ ಆಲ್ರೆಡಿ ನಾನು ಚಕ್ಲಿನ ಹೊತ್ತಿ ರೆಡಿ ಮಾಡ್ಕೊಳೋ ಅಷ್ಟರಲ್ಲಿ ನೀಟಾಗಿ ಎಣ್ಣೆನೇ ಕಾದ್ಬಿಟ್ಟಿತ್ತು. ಅದರಲ್ಲಿ ಚೆನ್ನಾಗಿ ಕಾದಿರೋವಂತಹ ಎಣ್ಣೆಯಲ್ಲಿ ಅಂದರೆ ಮೀಡಿಯಂ ಫ್ಲೇಮ್ ಇಟ್ಕೋಬೇಕು. ತುಂಬ ಜಾಸ್ತಿ ಬೇಗ ಬೇಯಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಫ್ಲೇಮ್ನ ಇಟ್ಕೊಂಡು ಕರಿಯೋದಕ್ಕೆ ಹೋದರೆ ಚಕ್ಲಿ ಚೆನ್ನಾಗಿ ಬರಲ್ಲ, ಸೀದೋಗ್ಬಿಡುತ್ತೆ ಅಥವಾ ಒಳಗೆ ಬೆಂದಿರಲ್ಲ, ಸ್ವಲ್ಪ ಹಸಿ ಆದ ಥರ ಇರುತ್ತೆ. ಹಾಗಾಗಿ ಸೊ ಮೀಡಿಯಂ ಫ್ಲೇಮಲ್ಲಿ ನಾವು ಚೆನ್ನಾಗಿ ಅದನ್ನ ಕರ್ಕೋಬೇಕಾಗತ್ತೆ. ಒಂದು ಸಲ ನಾವು ಹಾಕಿದ್ಮೇಲೆ ಒಂದು ನಿಮಿಷ ಅಥವಾ ಒಂದು 30 ಸೆಕೆಂಡ್ಸ್ ಅದು ಚೆನ್ನಾಗಿ ಬೇಯೋವರೆಗೂ ಬಿಟ್ಟು ಆಮೇಲೆ ತಿರ್ವಾಕೊಂಡ್ರೆ ಚಕ್ಲಿ ಅದು ನಾವು ಏನು ಶೇಪ್ ಕೊಟ್ಟಿರ್ತೀವೋ ಅದೇ ಶೇಪಲ್ಲೇ ಇರುತ್ತೆ. ಇಲ್ಲ ಅಂತ ಅಂದ್ರೆ ಅದು ಎಲ್ಲ ಪೀಸ್ ಆಗ್ಬಿಡುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ನಾನು ಸೆಕೆಂಡ್ ರೌಂಡ್ ಕೂಡ ಸೇಮ್ ಅದೇ ಪ್ರೊಸೀಜರಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾವು ಚಕ್ಲಿ ಮಾಡಬೇಕಾದ್ರೆ ನಾವು ಚಕ್ಲಿ ಹೊತ್ತೋದೇ ನನಗೆ ನಮ್ಮ ಅಕ್ಕನಿಗೆ ಇಬ್ಬರಿಗೂ ತುಂಬ ಇಷ್ಟಪಟ್ಟು ನಾನು ರೌಂಡ್ ಮಾಡ್ತಿದ್ದೀನಿ ಅಂತ. ನನಗೆ ಅವಾಗ ಈ ಥರ ರೌಂಡ್ ಶೇಪ್ ಎಲ್ಲ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನಾನು ಎಷ್ಟೇ ನೀಟಾಗಿ ಮಾಡಿದ್ರು ಅದು ಯಾವ್ಯಾವ ಶೇಪ್ನೋ ತೊಗೊಂಡ್ಬಿಡ್ತಾ ಇತ್ತು. ಅವಳು ಮಾತ್ರ ಪುಟ್ಟದಾಗಿ ನೀಟಾಗಿ ಚೆನ್ನಾಗಿ ಮಾಡೋಳು. ಸೊ ಇವಾಗಲೂ ಅಷ್ಟೇ ಎಲ್ಲ ತಿಂಡಿಗಳನ್ನ ಮಾಡೋದ್ರಲ್ಲಿ ಅವಳೇ ಹೇವನ್ ಅಂತಲೇ ಹೇಳ್ಬೋದು. ಸೊ ನಾನು ಚಕ್ಲಿನ ಎಲ್ಲ ರೆಡಿ ಮಾಡಿ ಇಡೋ ಅಷ್ಟರಲ್ಲಿ ನನ್ನ ಮಗನ ಕರ್ಕೊಂಬರೋ ಟೈಮ್ ಹಾಗೆ ಹೋಯ್ತು. ಸೊ ಅಷ್ಟರಲ್ಲಿ ಬಡಬಡ ಅಂತ ರೆಡಿ ಆಗಿಬಿಟ್ಟು ಹೋಗಿ ಅವನು ಕೂಡ ಕರ್ಕೊಂಡು ಬಂದು ಅವನಿಗೂ ಕೂಡ ತಿನ್ಲಿಕ್ಕೆ ಅಂತ ಕೊಟ್ಟೆ. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿರೋದ್ರಿಂದ ಅವನು ಕೂಡ ಇಷ್ಟಪಟ್ಟು ತಿಂದ. ಸೊ ಯಾರು ತಾನೇ ಇಷ್ಟಪಡೋಲ್ಲ ಈ ಒಂದು ಬೆಂಗಳೂರು ಚಳಿಗೆ ಈ ಥರ ಒಂದು ಮುರ್ಕುನೋ ಅಥವಾ ಚಕ್ಲಿನೋ ಮಾಡಿಕೊಟ್ಬಿಟ್ರಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇದ್ರ ಜೊತೆ ಒಂದು ಒಳ್ಳೆ ಕಾಫಿ ಇದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಕಾಫಿ ಮಾಡ್ಕೊಂಡು ಕುಡಿಯೋಷ್ಟು ನನಗೆ ಟೈಮ್ ಇರಲಿಲ್ಲ. ಏಕೆ ಅಂತಂದರೆ ಮಗನ ಕರ್ಕೊಂಬರ್ಬೇಕಲ್ಲ ಅಂತ ಹೇಳ್ಬಿಟ್ಟು ಹೋದೆ. ಅಲ್ಲಿಂದ ಬಂದು ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಿದೆ. ನೋಡ್ತಾ ಇರ್ಬೋದು ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸುಮ್ಮನೆ ಹೆಂಗೆ ಪ್ರೆಸ್ ಮಾಡಿದ್ರೆ ಸಾಕು ಅದು ಪುಡಿ ಆಗ್ತಾ ಇತ್ತು. ಸೊ ತುಂಬ ಗಟ್ಟಿಯಾಗಿ ಕಟಿ ಅನ್ನೋ ಥರದಲ್ಲೆಲ್ಲ ಇರಲಿಲ್ಲ. ತುಂಬಾ ಚೆನ್ನಾಗಿತ್ತು. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೀವೊಂದ್ಸಲ ಈ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸ್ತಾ ಹೋಗಿ. ಸೊ ಕಡಲೆನ ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಇಲ್ಲಾಂದರೆ ಅದು ಹುರುಡಿಯಾಗಿ ಪುಡಿ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ರೀತಿ ನೀವು ಮಾಡ್ತಾ ಹೋಗಿ. ನಾನು ಕೂಡ ಲಕ್ಷ್ಮಿ ಹಬ್ಬದಲ್ಲಿ ಪೂಜೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಈ ಒಂದು ಕೆಲವೊಂದು ಥಿಂಗ್ಸ್ನ ತರಿಸ್ಕೊಂಡೆ. ನಾನು ಆನ್ಲೈನಲ್ಲೇ ಇದನ್ನು ತರಿಸ್ಕೊಂಡಿದ್ದು. ಆದರೆ ಒಂದೇ ಒಂದು ಡ್ಯಾಮೇಜ್ ಆಗದಲೇ ಅಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ನೋಡ್ತಾ ಇರ್ಬೋದು ಒಂದು ಪುಟ್ಟದಾಗಿರುವಂತಹ ಬಾಕ್ಸಲ್ಲಿ ಹಾಕಿ ನೀಟಾಗಿ ಅದನ್ನು ಕಳಿಸಿದ್ರು. ನಾನು ಇದಕ್ಕೆ ತುಂಬ ಏನು ಪೇ ಮಾಡಿಲ್ಲ. ಒಂದು 240ನೋ 250ನೋ ಏನೋ ಅಷ್ಟೇ, 250 ಒಳಗಡೆನೇ ಇತ್ತಿದ್ದು. ಸೊ ನೋಡ್ತಾ ಇರ್ಬೋದು ನನಗೆ ಈ ಒಂದು ಥಿಂಗ್ಸ್ಗಳನ್ನ ತರಿಸ್ಕೋಬೇಕು ಅಂತ ತುಂಬ ದಿನದಿಂದ ಅನಿಸಿತ್ತು. ಸೊ ಹಾಗಾಗಿ ತರಿಸ್ಕೊಂಡೆ. ಎಲ್ಲ 11 ಕೊಟ್ಟಿದ್ದಾರೆ. ಬಳೆಗಳನ್ನು ಮಾತ್ರ 21 ಕೊಟ್ಟಿದ್ದಾರೆ, 21 ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ತರಿಸಿರೋಂತಹ ಬಾಕ್ಸಲ್ಲಿ ಕಮಲದ ಬೀಜ ಇತ್ತು, ಹಾಗೆ ಲಕ್ಷ್ಮಿ ಕವಡೆ ಇದೆ, ಹಾಗೆ ಗೋಮೂತಿ ಚಕ್ರ ಇದೆ, ಹಾಗೆ 2 ಥರದ್ದು ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ, ಆದರೆ ಅದು ಗ್ರೀನ್ ಮತ್ತು ರೆಡ್ ಕಲರ್ದು 21
ನನಗೆ ಬಳೆಗಳನ್ನ ಕೊಟ್ಟಿದ್ದಾರೆ, ಹಾಗೆ ಗುಲ್ಗಂಜಿ ಕೊಟ್ಟಿದ್ದಾರೆ. ನೋಡಿ ಇದೇ ಗೋಮತಿ ಚಕ್ರ ಅಂತ ಹೇಳಿ. ಇದಕ್ಕೆ ಶ್ರೀಫಲ ತಗೋಬೇಕು, ಹಾಗೆ ಇನ್ನೂ ಕಾಸು ತಗೋಬೇಕು, ಬಟ್ಲಾಟ್ಗೆ ಎಲ್ಲವನ್ನು ಇಟ್ಟು ನಾವು ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ನಾನು ಕೂಡ ಇಷ್ಟು ಐಟಮ್ಸ್ನೆಲ್ಲ ತರಿಸ್ಕೊಂಡೆ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.